ನಾನು ಫಸ್ಟ್ ಡ್ರೈವ್ ಶಾಪ್ ಸೌಂಡ್ ಅಂದ್ಕೊಂಡಿದ್ದೆ, ಬಟ್ ಎಲ್ಲೋ ಬೇರಿಂಗ್ ಸೌಂಡ್. ಅದು ಇಲ್ಲಿ ನೋಡ ಆಯಿಲ್ ಇಕ್ಕಾಗ್ತಾನೆ. ಇದು ಜಸ್ಟ್ ಮೇಲೆನಾ? ಪ್ರೆಸ್ ಮಾಡು ರೀಚ್ ಆ್ಯಂಡ್ ರೈಟ್. ಸ್ಟಾರ್ಟ್ ಮಾಡ್ತೀಯಾ? ಸೊ ಮಾಡು. ಗೇರಲ್ಲಿ ಇಲ್ಲಲ್ಲ ಈಗ. ಹಾಂ ತಗೋ ಕೀ ತಗೋ. ಇನ್ನೊಂದು ಸೌಂಡ್ ಕೇಳ್ತಾ ನಿಂಗೊಂದು ವೇವ್ ಮಾಡು. ಅದ್ಯಾವುದು ಬೇರಿಂಗ್ ಹೋಗಿದೆ, ಅದು ಸರಿ ಮಾಡಬೇಕು ಇವತ್ತು. ಸೀನ್ ಏನಂದರೆ, ಈ ಗಾಡಿ ನಾನು ಹೋಗಿ ಮೆಕ್ಯಾನಿಕ್ ಹತ್ರ ಇಡ್ತೇನೆ. ನನ್ನ ಫ್ರೆಂಡ್ ಹೋಗ್ತಾ ಇದ್ದೇನೆ ಅಲ್ಲಿ ಎಲ್ಲಿ ಹೋದ್ನ ಅಂತ, ಅವನು ನನ್ನನ್ನು ಮತ್ತೆ ಪಿಕ್ ಮಾಡ್ಕೊಂಡು ಬರ್ತಾನೆ. ಗಾಡಿಯಲ್ಲಿ ಒಂದು 2-3 ದಿನ ಇಡಬೇಕು, ನಾಯ್ಸ್ ಏನಂತ ಫಿಕ್ಸ್ ಮಾಡಲೇಬೇಕು. ಹೆವಿ ಬಿಸಿಲು, ಮಠ ಮಧ್ಯಾಹ್ನ 12 ಆಗ್ತಾ ಬಂತು. ಫ್ರೆಂಡ್ ಆಲ್ರೆಡಿ ಹೋದ ಬೈಕಲ್ಲಿ, ನಾನು ಹೋಗಬೇಕು ಕಡಬ, ಟುವರ್ಡ್ಸ್ ಕಡಬ. ಸೊ ಇದು ಪುತ್ತೂರು ಸುಬ್ರಹ್ಮಣ್ಯ ಮೈನ್ ರೋಡ್, ಬಟ್ ಕಡಬ ಹೋಗ್ಬೇಕಾದ್ರೆ ಇಲ್ಲಿ ಶಾರ್ಟ್ ಕಟ್ ಉಂಟು. ಪ್ರೀವಿಯಸ್ ವೀಡಿಯೋಲಿ ತೋರಿಸಿರ್ಬೋದು, ಅದೇ ಕಡೆ ಹೋಗ್ತಾ ಇದ್ದೀನಿ ಈಗ. ಮತ್ತೆ ಸ್ವಲ್ಪ ಆಫ್ ರೋಡ್ ಇದು. ರೋಡೆಲ್ಲ ಫುಲ್ ಡ್ಯಾಮೇಜು, ಸೊ ವೈಬ್ರೇಷನ್ಸ್ ಆಗ್ತಿದೆ ತುಂಬ. ಆ್ಯಕ್ಚುಲಿ ಈ ಗಾಡಿ ಈ ರೋಡಿಗೆ ಮಾಡಿದಲ್ಲ, ಕೇಳ್ತಿರ್ಬೋದು ನಾಯ್ಸ್, ತುಂಬ ನಾಯ್ಸ್ ಇದೆ. ಇಲ್ಲೊಂದು ನ್ಯಾರೋ ಬ್ರಿಡ್ಜ್. ನೋಡಿ ಮರ ಎಲ್ಲ ಬಿದ್ದಿ. ಈ ಗಾಡಿ ಬೈಕ್ ಮಾಡಿದ್ಮೇಲೆ ಸುಮಾರು ಸಲ ಗ್ಯಾರೇಜ್ ಹೋಗ್ತಾ ಬರ್ತಾ ಇದ್ದೇನೆ. ಸೊ ಇದೊಂದು ಹ್ಯಾಬಿಟ್ ಆಗೋಗ್ಬಿಟ್ಟಿದೆ. ಎಕ್ಸ್ಪೆಕ್ಟೆಡ್ ಈ ಗಾಡಿಯಲ್ಲಿ ಸಣ್ಣ ಮೆಕ್ಯಾನಿಕಲ್ ವರ್ಕ್ಸ್ ಇದ್ದೇ ಇರುತ್ತೆ. ಸೊ ಅದು ಆ ರೈಟ್ ಟೈಮ್ಗೆ ನೀವು ಚೆಕ್ ಮಾಡಿ ಮಾಡಿಸಿದ್ರೆ ಒಳ್ಳೇದು. ಯಾವಾಗ ಇಲ್ಲೊಂದು ರೈಲ್ವೆ ಟ್ರ್ಯಾಕ್ ಇದೆ, ಅದು ಕ್ರಾಸ್ ಮಾಡಿಬಿಟ್ಟು ಹೋಗಬೇಕಾಗುತ್ತೆ. ಯಾವಾಗೆಲ್ಲ ರೈಲ್ ಬರುತ್ತೆ ಗೇಟ್ ಬೀಳುತ್ತೆ. ಚೇತನ್ ಹಾಯ್. ಚೇತನ್ ಬಾಯ್ ಅವರು ಮುಂದೆ ಹೋಗ್ತಾ ಇದ್ದಾರೆ. ಇಲ್ಲಿ ರೈಟ್ ಸೈಡ್ ಹೋಗ್ಬೇಕು. ಇದೊಂಥರ ಕಾಡು ಒಳಗಡೆ ರೂಟ್, ತುಂಬ ಚೆನ್ನಾಗಿದೆ. ಫ್ರೀ ಆದಾಗೆಲ್ಲ ನಾವು ಈ ಕಡೆ ಬರ್ತಾ ಇರ್ತೇವೆ ಬೈಕಲ್ಲಿ. ಕಾರಲ್ಲಿ ತುಂಬ ಕಡಿಮೆ, ಯಾಕೆಂದರೆ ರೋಡ್ಸ್ ನ್ಯಾರೋ ಇದೆ. ಹಾಗೆಲ್ಲ ಒಂದು ಪ್ಲೇಸ್ ತುಂಬ ಕೋಸಿ ಇದೆ. ಮಳೆಗಾಲದಲ್ಲೆಲ್ಲ ತುಂಬ ಚೆನ್ನಾಗಿರುತ್ತೆ.
ಮೊದಲು ಇಲ್ಲಿ ಕನೆಕ್ಟಿವಿಟಿ ಇರಲಿಲ್ಲ, ಮತ್ತು ಅಲ್ಲೊಂದು ಹೊಳೆ ಬರುತ್ತೆ, ಆ ಹೊಳೆಗೆ ಬ್ರಿಡ್ಜ್ ಮಾಡಿದ್ದಾರೆ. ಆ ಬ್ರಿಡ್ಜ್ ಮಾಡಿದ ಮೇಲಿಂದ ಕಡಬ ಮತ್ತು ನಮ್ಮ ಈ ಕಡೆ ಆಲೆಕ್ಕಾಡಿ ರೂಟು ಲಿಂಕ್ ಆಗಿದೆ. ಸೊ ಹಾಗೆ ವೆಹಿಕಲ್ಸ್ ಜಾಸ್ತಿ ಇರುತ್ತೆ. ಸೊ ಇವಾಗ ನಾವು ಆ ಬ್ರಿಡ್ಜ್ ಕಡೆ ಹೋಗ್ತಾ ಇದ್ದೇವೆ. ಹಾಂ ಬಾಯ್. ಕೇಳ್ತಾ ಉಂಟು ಸೌಂಡು? ಚೇತನ್, ಸೌಂಡ್ ಕೇಳ್ತಾ? ಅಲ್ಲಿ ಸೌಂಡ್ ಕೇಳ್ತದ ನೋಡು. ಅಲ್ಲ ಎಂತ ಅಂತ ಗೊತ್ತಾಗ್ತದೆ, ಬೇರಿಂಗ್ ಅದು. ಒಂದು ದೇಶ ಬೆಳಿಬೇಕಾದ್ರೆ ಅದರ ಕನೆಕ್ಟಿವಿಟಿ ಇಂಪ್ರೂವ್ ಆಗಬೇಕಂತ. ಸೊ ಇಲ್ಲಿ ರೋಡ್ ಆದಮೇಲೆ ಎಲ್ಲ ಕಡೆ ಸೈಟ್, ಎಲ್ಲರೂ ಸೈಟ್ ಮಾಡ್ತಾ ಇದ್ದಾರೆ. ಅಲ್ಲಿ ತನಕ ಇಲ್ಲಿಗೆ ವ್ಯಾಲ್ಯೂನೇ ಇರಲಿಲ್ಲ ಈ ಜಾಗಕ್ಕೆ. ಇವಾಗ ನೋಡಿ, ಅಂತೂ ಇಂತೂ ಮೈನ್ ರೋಡ್ ಬಂದ್ವಿ. ಸೊ ಇಲ್ಲಿಂದ ಸ್ವಲ್ಪ ದೂರ ಕಡಬ ಟು ಪುತ್ತೂರು, ಉಪ್ಪಿನಂಗಡಿ, ಆಲಂಗರ್ ಆ ಕಡೆ ಹೋಗೋ ರೋಡಲ್ಲಿ ಬರುತ್ತೆ. ನನ್ನ ಪ್ರೀವಿಯಸ್ ವೀಡಿಯೋಲಿ ನಾನು ತೋರಿಸಿರ್ತೀನಿ ಆ ಗ್ಯಾರೇಜ್. ಸೊ ಅಲ್ಲೇ ಹೋಗಿ, ಅಲ್ಲಿ ಲೇಬರ್ಸ್ ಇದ್ದಾರೆ ಅಷ್ಟೇ. ಐ ಮೀನ್ ಇವತ್ತು ಕೆಲಸ ಮಾಡಲ್ಲ, ಗಾಡಿ ಇಟ್ಟು, ಇವತ್ತು ಸಂಡೇ ಬೇರೆ, ಗಾಡಿ ಇಟ್ಟು ನೆಕ್ಸ್ಟ್ ಟೈಮ್ ಬಂದು ಕಲೆಕ್ಟ್ ಮಾಡ್ತೇನೆ. ಅಲ್ಲಿ ಬಂತು ನಮ್ಮದು ಗ್ಯಾರೇಜು. ಗ್ಯಾರೇಜಲ್ಲಿ ಹೋಗಿ ಪಾರ್ಕ್ ಮಾಡ್ತೇನೆ. ನಾನು ಗೇಟ್ ಹಾಕಿದ್ರೆ ಇವತ್ತು. ಸೊ ಒಂದು ಕಾಲ್ ಮಾಡಿಬಿಟ್ಟು ಅಲ್ಲಿ ಗ್ಯಾರೇಜಲ್ಲಿ ಗಾಡಿ ಇಡ್ತೇನೆ. ಅದು ಬೆನ್ಸ್ ಮರ್ಸಿಡೀಸ್. ಅದಾದರೆ ಪಾರ್ಟ್ ಸಿಗಲಿಲ್ಲ ಅಂತ ಹೇಳ್ತಿದ್ರು. ಇಲ್ಲ, ರೆಡಿ ಮಾಡ್ತಿದ್ರು ಅದು. ಇದು ಮತ್ತು ಇಲ್ಲಿ ಲ್ಯಾನ್ಸರ್ ಜಿಪ್ಸಿ, ಅದು ರೇರ್ ವಿಲ್, ಅದು ಡ್ರಿಫ್ಟ್ ಮಾಡೋಕ್ಕಾರದು. ಹಾಂ, ಪಾರ್ಟ್ ಸಿಗಲಿಲ್ಲ ಅದು. ಜಿಪ್ಸಿ ಇದೆ ಇಲ್ಲಿ ನೋಡಿ. Pass, pass.
ಬೇಡ ಹೊಂಡಾ ಸಿಟಿ ಇದು ಸೇಲ್. ಮತ್ತು ಇದು ನೋಡಿ ಇಲ್ಲಿ ಇದು ಸಹ ಇದೆ 800. ಇದು ನೋಡು ಇದು ಸೇಮ್ ಅದೇ. ಹಾಂ ಹೆಚ್ಚು ಬೈಕಲ್ಲಿ ಹೋಗೋ ಮಜಾಲೇ ರೀ. ಹೌದು, ಅವರು ಇದು ಪೇಂಟಿಂಗ್ ಮಾಡ್ತಾ ಇದ್ರಲ್ಲಿ. हाँ और एक इसका नट होगा, एक नट है, पेमेंट कर दीजिए तो ठीक यही है ना. ನೀವೇನು ಇಲ್ಲಿ ನೋಡ್ತಿದ್ರಲ್ಲ ಇದು ಜಸ್ಟ್ ನೆಟ್ ಟೆನ್ಷನ್ ಫುಲ್ಲಿ ಇಂಜಿನ್ಗೆ ಕನೆಕ್ಟ್ ಆಗುತ್ತೆ. ಇದಕ್ಕೆ 800 ರೂಪಾಯಿ. ತುಂಬ ರೇರ್, ಇದು ಸಿಗೋದೇ ಇಲ್ಲ. ಹುಡುಕಿ ಸಾಕಾಯಿತು. ಹಾಗೆ ಫ್ರಂಟ್ ಲೆಫ್ಟ್ ಡೋರ್ ಇದು ಆ್ಯಕ್ಚುವೇಟ್ರು, ಇದು ನನ್ನ ಕಾರಲ್ಲಿ ಎಷ್ಟು ವರ್ಕ್ ಆಗ್ತಿಲ್ಲ ನೀಟಾಗಿ. ಇದಕ್ಕೆ 2500 ರೂಪಾಯಿ. हाँ ಪಾಟ್ ರೆಡಿ ಉಂಟು. ಇದು ನೋಡಿದೆ ಇದೆ ಈಗ ಇದರ ಬೋಲ್ಟ್ ಕಟ್ ಆಗಿ ಇದು ನೋಡು ಇಂಜಿನ್ ಆಗಿದೆ ಇಲ್ಲಿ. ಸಿಕ್ಕಿತಲ್ಲ. ಇದು ಸಿಕ್ಕಿತು. ಈಗ ಬೋಲ್ಟ್ ಮಾತ್ರ ಭಾರಿ ಕಷ್ಟ ಆಯಿತು. ಆಲ್ರೈಟ್, ಈಗ ಮತ್ತೆ ಮನೆ ಹೋಗ್ತಾ ಇದ್ದೇವೆ. ಇಶ್ಯೂ ಎಲ್ಲ ಫಿಕ್ಸ್ ಆಗಿದೆ, ಬಟ್ ಇಲ್ಲಿ ರೇಡಿಯೋ FM ಫಿಕ್ಸ್ ಮಾಡಿದೆ ಅಂತ ಹೇಳಿದರು. FM ಇವಾಗ ವರ್ಕ್ ಆಗ್ತಿಲ್ಲ, ಸ್ಪೀಕರ್ಸ್ ಯಾವುದು ವರ್ಕ್ ಆಗ್ತಿಲ್ಲ, ಆ ಯೂನಿಟ್ ಮಾತ್ರ ವರ್ಕ್ ಆಗ್ತಿದೆ. ಏನೋ ವೈರಿಂಗ್ ಇಶ್ಯೂ ಇರ್ಬೋದು. ಇವತ್ತು ಸಂಡೇ ಆದ ಕಾರಣ ಮತ್ತೆ ರಿಪೇರಿ ಮಾಡಲಿಕ್ಕೆ ಆಗ್ತಿಲ್ಲ. ಮತ್ತು ಬೇರೆ ಮೆಕ್ಯಾನಿಕಲ್ ವರ್ಕ್ಸ್ ಎಲ್ಲ ಆಲ್ಮೋಸ್ಟ್ ಆಗಿದೆ. ಏನು ಮಳೆ ಬರೋ ಥರ ಇದೆ, ತುಂಬ ಮೋಡ ಇದೆ.